ಶಿಷ್ಯರಿಂದ ಅಭಿವೃದ್ಧಿಯನ್ನು ಪಡೆಯದ ಗುರುಕುಲದಂತೆ, ವಿದ್ವತ್ತಿನಿಂದ ಪೂಜ್ಯನಾಗದ ಗೌರವದಂತೆ, ಮಂಗಳಕರವಾದ ಹವಿಸ್ಸಿನಿಂದ ಜಾಜ್ವಲ್ಯಮಾನವಾಗಿ ಉರಿಯದ ಬೆಂಕಿಯಂತೆ, ಒಳ್ಳೆಯ ನೀರನ್ನು ಆಶ್ರಯ ಮಾಡದೆ ನಾನಾ ವಿಧವಾದ ಕೃಷಿಯನ್ನು ಬೆಳೆದ ರೈತನಂತೆ, ಮಹರ್ಷಿಗಳೇ, ಬಂಧು ಬಾಂಧವರು ಯಾರೂ ಇಲ್ಲದೇನೆ ಎಲ್ಲರನ್ನೂ ಕೂಡ ಕಳೆದುಕೊಂಡು ರಾಜ್ಯ ರಾಜ ಅಂತ ನನ್ನನ್ನು ಜನ ಕರೀತಾ ಇದ್ದಾರೆ. ಏನು ಪ್ರಯೋಜನ ಸ್ವಾಮಿ? ಇದರಿಂದ ಏನು ಪ್ರಯೋಜನ? ಬಹಳ ಸಂಗತವಾಗ್ತಾ ಇರಿ. ಸಕಲ ಬಂಧುಗಳೂ ಕೂಡ ಇಲ್ಲದೇನೆ ನಾನು ರಾಜನೇ. ಕಾಯದುಪಭೋಗ ಸಿರಿಯಂ ಬಯಸಿ ಸುಗತಿಯಂ ಕಾಯದೆ ಉರುತರ ವೈರದಿಂದ ಅಖಿಲ ಬಾಂಧವ ನಿಕಾಯದುಪಹತಿಯ ನೆತಕಿದ ಪಾತಕದ್ರುಮಂ ತನಗೆ ವಿಷಮಾಗಿ ಮುಂದೆ ಕಾಯದುಳಿಯದೋ ಮಹಿಯ ನಿನ್ನಾಳ್ದೊಡಂ ಜಸಂ ಕಾಯದುರೆ ಮಾಡದು ಅದರಿಂದ ಅರಸುತನವೇ ಸಾಕು, ಅರಸುತನವೇ ಸಾಕು. ಆಯದು ಕುಲೇಂದ್ರನಂ ಭಜಿಸುವೆಂ ಚಿತ್ತಶುದ್ಧಿಯೊಳ್ ಅರಣ್ಯದೊಳು ಸಾನಂದದಿ ಯದು ಕುಲೇಂದ್ರನಂ ಭಜಿಸುವೆಂ ಚಿತ್ತಶುದ್ಧಿಯೊಳ್ ಅರಣ್ಯದೊಳೆಂದನು. ಕ್ಷುಲ್ಲಕವಾದ ಕಾಯದ ಉಪಯೋಗಕ್ಕೋಸ್ಕರ ಸಿರಿಯನ್ನು ಬಯಸಿ ಬಂಧುಗಳ, ಗುರುಗಳ, ಪಿತೃಗಳ, ಪೂಜ್ಯರ ಹತ್ಯೆಯನ್ನು ಮಾಡಿಬಿಟ್ಟೆ. ಗುರುಗಳೇ, ನನಗೆ ಸಾಕಾಗಿ ಹೋಗಿದೆ. ಈ ಸಾಮ್ರಾಜ್ಯ ಬೇಡ. ಹೇಗಾದರೂ ಅರಣ್ಯಕ್ಕೆ ಹೋಗಿ ಯದುಕುಲೇಂದ್ರನಾದ ಪರಮಾತ್ಮನ ಧ್ಯಾನ ಮಾಡ್ತಾ ಅರಣ್ಯದಲ್ಲಿ ಕಾಲಹರಣವನ್ನು ಮಾಡಿಬಿಡ್ತೇನೆ. ನನಗೆ ಈ ರಾಜ್ಯ, ಭೋಗ ಎಲ್ಲವೂ ಕೂಡ ಸಾಕಾಗಿದೆ. ಬಂಧುಗಳ ಹನನದಿಂದ ಬಂದಿರುವ ಈ ಸಾಮ್ರಾಜ್ಯ ನನಗೆ ಬೇಡ ಅಂಥೇಳಿ ಧರ್ಮರಾಜ ಬಹಳ ದುಃಖದಿಂದ ಹೇಳ್ತಾ ಇದ್ದಾನೆ. ಮತ್ತು ಮಾತನ್ನು ಮುಂದುವರಿಸ್ತಾ, ಜೀಯ ಚಿತ್ತೈ ಸಾದುಡೆ ಅಖಿಲ ಸಾಮ್ರಾಜ್ಯಮಾಯಿತೆಂಬುತ್ಸವಂ ತನಗಿಲ್ಲ, ಅಖಿಲ ಸಾಮ್ರಾಜ್ಯಮಾಯಿತೆಂಬ ಉತ್ಸವಂ ತನಗಿಲ್ಲ. ಕರ್ಣಗಾಂಗೇಯ ಗುರುಶಲ್ಯ ಕೌರವರ ನುಳಿದು ಈ ಸಕಲ ಮೇದಿನಿ ಮಂಡಲವನು ವಾಯುಜನೊಳಿರಿಸಿ ನಾಂ ಗೋತ್ರವಧೆಗೈಸಿದ ಈ ಕಾಯಮಂ ವನವಾಸ ಕೈದಿಸುವೆನು ಎನೆ ಬಾದರಾಯಣಂ ಗಗಗಹಿಸಿ ನಗುತೆ ನುಡಿ ನುಡಿ ಮತ್ತೆ ನುಡಿಯನು ತಿಂತೆಂದನು. ಅಣ್ಣನನ್ನು ಕೊಂದು ಬಂದ ಸಾಮ್ರಾಜ್ಯ ನನಗೆ ಸಾಕು. ಯಾರ ಮುಂದೆ ನಾನು ರಾಜ್ಯ ಪದವಿಯನ್ನು ಮಾಡಬೇಕು? ಯಾರ ಮುಂದೆ ನನ್ನ ವೈಭವವನ್ನು ತೋರಿಸಬೇಕು? ತಾತ ಭೀಷ್ಮರಿಲ್ಲ, ಗುರು ದ್ರೋಣರಿಲ್ಲ, ಸೋದರರಾದ ಕೌರವರು ಯಾರೂ ಕೂಡ ಇಲ್ಲ, ಅಣ್ಣ ಕರ್ಣನಿಲ್ಲ. ನಾನು ಸಾಮ್ರಾಜ್ಯ ಸುಖವನ್ನು ಅನುಭವಿಸಬೇಕೆ? ನಾನು ಸಿಂಹಾಸನದ ಮೇಲೆ ಕೂರಬೇಕೆ? ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಗುರುಗಳೇ, ಸಕಲ ಸಾಮ್ರಾಜ್ಯವನ್ನು ಕೂಡ ಭೀಮನಿಗೆ ಒಪ್ಪಿಸಿ ಈ ಕ್ಲೇಶಮಯವಾದ ಈ ದೇಹವನ್ನು, ಗೋತ್ರ ಹತ್ಯೆಯನ್ನು ಮಾಡಿಸಿದ ಈ ಶರೀರವನ್ನು, ತನ್ನ ಭೋಗಕ್ಕಾಗಿ ಸಕಲ ಬಂಧುಗಳನ್ನು ಕೂಡ ಕೊಂದಂತಹ ಈ ದೇಹವನ್ನು ವನವಾಸದಲ್ಲಿ ಈಡು ಮಾಡಿ, ವನವಾಸದಲ್ಲೇನೆ ಇಡೀವರೆಗೂ ಕೂಡ ವನವಾಸವನ್ನು ಅನುಭವಿಸ್ಬಿಡ್ತೇನೆ. ಸಾಮ್ರಾಜ್ಯವನ್ನು ಭೀಮನಿಗೆ ಕೊಟ್ಟು ಭೀಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ಅರಣ್ಯಕ್ಕೆ ಹೊರಟು ಹೋಗ್ತೇನೆ ಅಂತೇಳಿ ಧರ್ಮರಾಜ ಬಹಳ ದುಃಖದಿಂದ ತನ್ನ ಸಂಕಟವನ್ನು ತೋಡ್ಕೊಂಡಾಗ ವೇದವ್ಯಾಸರು ಸ್ವಲ್ಪ ಜೋರಾಗಿ ಹೇಳಿದರು. ಧರ್ಮಮೂರ್ತಿ, ಹಿಂದೆಯೇ ಭಗವದ್ಗೀತೆಯಲ್ಲಿ ಪರಮಾತ್ಮ ನಿನ್ನ ತಮ್ಮ ಅರ್ಜುನನಿಗೆ ಸಕಲ ವಿಚಾರವನ್ನು ಕೂಡ
ಹೇಳಿದ್ದಾನೆ. ಯಾವ ಧರ್ಮವನ್ನು ನೀನು ಇದರಲ್ಲಿ ಬಗದೆ? ಕ್ಷಾತ್ರ ಧರ್ಮವನೀಕ್ಷಿಸನ್ ನಿನಗೆ ಪಾತಕಂ ಗೋತ್ರವಧೆಗಿಂದೆ ಬಪ್ಪುದೇ ಮಹಾದೇವ. ನೀಂ ಧಾತ್ರಿಯಂ ಪಾಲಿಸದಿರಂತೆ ನಿರ್ದೋಷಿಯೇ ನಾವರಿಯವೀಗ ನಿನ್ನ ಗಾತ್ರಮಂ. ವನವಾಸ ಕೈದಿಸುವ ಮತಂ ಅವಸೂತ್ರದೊಳ್ ಕಾಣಿಸಿತೋ ಲೇಸು ಲೇಸು ಆರಣ್ಯ ಯಾತ್ರೆಯ ಮಾಡು ನೀ ಮಾರುತಿಗೆ ಪಟ್ಟಮಂ ಕಟ್ಟುವೆವು ನಾವೆಂದನೋ. ಕ್ಷತ್ರಧರ್ಮದಿಂದ ಯುದ್ಧವನ್ನು ಮಾಡಿದ್ದೀರಿ. ಯಾರು ದುಷ್ಟರೋ ದುಷ್ಟರ ನಿಗ್ರಹವನ್ನು ಮಾಡಿದ್ದೀರಿ. ಯಾವ ಕ್ಷಾತ್ರಧರ್ಮವನ್ನು ನೋಡಿದ್ಯೋ ನೀನು? ವನವಾಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಯಾವ ಕ್ಷಾತ್ರಧರ್ಮವನ್ನು ನೀನು ಬಗದೆ? ಮಹಾದೇವ, ಒಂದು ಪಕ್ಷ ನೀನು ಅರಣ್ಯಕ್ಕೆ ಹೋಗ್ಬಿಟ್ರೆ ನಿರ್ದೋಷಿಯೇ? ಧರ್ಮಮೂರ್ತಿ, ವಿಚಾರ ಮಾಡು, ಕ್ಷತ್ರಧರ್ಮವನ್ನು ವಿಚಾರ ಮಾಡು. ಅರಣ್ಯಕ್ಕೆ ಹೋದರೆ ನಿನ್ನ ದೋಷವಲ್ಲ ಹೋಗುತ್ತೆ. ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ, ಆರನೈ ನೀ ಕೊಲುವೆ ಎನಿತು ಜಗವಡಗಿತು ನೋಡು. ತನ್ನ ಆ ವಿಶ್ವರೂಪದಲ್ಲಿ ತೋರಿಸ್ತಾ ಇದ್ದಾನೆ. ಅರ್ಜುನ, ಯಾರನ್ನು ಕೊಲ್ತೀಯೋ? ನೀನು ಕೊಲ್ತೀಯೋ ಮುಂದೆ ಅವರು ಹೋಗಿದಾರ ನೋಡೋ. ಭೀಷ್ಮ ಎಲ್ಲಿ ನೋಡೋ? ನಿಮ್ಮ ಅಣ್ಣ ಎಲ್ಲಿ? ಧರ್ಮರಾಜ ಎಲ್ಲಿ? ಭೀಮ ಎಲ್ಲಿ ನೋಡೋ ಅರ್ಜುನ ಅಂತ. ಎಲ್ಲವೂ ಕೂಡ ಎನಿತು ಜಗ ಒಡಗಿದವು. ಸಕಲ ಜಗತ್ತು, ಕೌರವರು, ಪಾಂಡವರು ಎಲ್ಲರೂ ಕೂಡ ವಿಶ್ವಮೂರ್ತಿಯಲ್ಲಿ ಅಡಗಿ ಹೋಗಿದ್ದಾರೆ. ಇಂತಹ ಭಗವದ್ಗೀತೆಯನ್ನು ಅರ್ಜುನನಿಗೆ ಪರಮಾತ್ಮ ಹೇಳಿದ್ದಾನೆ. ಕ್ಷತ್ರಿಯನಾಗಿ ವೀರೋಚಿತವಾಗಿ ಯುದ್ಧವನ್ನು ನೀನು ಮಾಡಿದೀಯಾ, ವೀರೋಚಿತವಾಗಿ ದುಷ್ಟರ ದಮನವನ್ನು ಮಾಡಿದೀಯಾ. ಹೀಗೆ ಮಾಡಿ ಈಗ ನೀನು ಅರಣ್ಯಕ್ಕೆ ಹೋಗ್ಬಿಟ್ರೆ ಅದು ಬಿಟ್ಟು ಹೋಗುತ್ತೆ. ಅದು ಬಿಡುವಂತಹದ್ದಲ್ಲ. ಧರ್ಮಮೂರ್ತಿ ನೀನು ಹೇಳೋ ಮಾತು ಸರಿಯಲ್ಲ ಅಂದರು. ಆದರೂ ನಾನು ಹೋಗ್ತೀನಿ ಅನ್ನೋ ತರಹ ಧರ್ಮರಾಜ ಮುಖ ಮಾಡಿದಾಗ ಬಹಳ ಚೆನ್ನಾಗಿದೆ. ನೀನು ಅರಣ್ಯವಾಸಕ್ಕೆ ನೀನು ಹೋಗು, ನಾವು ಭೀಮನಿಗೆ ಪಟ್ಟಾಭಿಷೇಕ ಮಾಡ್ತೀವಿ. ಧರ್ಮಸುತ ಮರುಳೇ ನೀನಿಂತಾಡುತ್ತಿದ್ದೊಡೆ ಬುಧಂ ಮೆಚ್ಚುವರೇ ಸಾಕದಂತಿರಲಿ. ಸೋಮಕುಲ ಜರ್ಮಹಾಕ್ರತುಗಳಂ ಮಾಡಿದಲ್ಲದೆ ಸಲ್ಲರು. ಅದರಿಂದೆ ನಿನಗಿಳೆಯೊಳು ನಿರ್ಮಲ ಸುಕೀರ್ತಿಯಪ್ಪಂತೆ ಯಜ್ಞಾದಿ ಸತ್ಕರ್ಮಂಗಳಂ ನೆಗಳ್ಚಲ್ ಗೋತ್ರವಧೆಗಳಂ ನಿರ್ಮಿಸಿದಹಂ ಪೋಗಿ ಶುಚಿಯಾಗಿ ಬಾಳ್ದ ಪೆಯಣಲ್ ಭೂಪ ನಿಂತೆಂದನು. ಹುಚ್ಚಪ್ಪ ಈ ತರಹ ದುಃಖ ಪಟ್ಕೊಂಡು ಅರಣ್ಯಕ್ಕೆ ಹೋಗ್ತೀನಿ ಅಂತೇಳಿ ಏನೇನೋ ಅಪಲಾಪಗಳನ್ನು ಮಾಡಿದರೆ ಬುಧರ್ ಧರ್ಮ ಮೆಚ್ಚೋದಿಲ್ಲ, ತಿಳಿದವರು ಮೆಚ್ಚೋದಿಲ್ಲ. ಕ್ಷತ್ರದ ಧರ್ಮದಂತೆ ವೀರೋಚಿತವಾಗಿ ಹೋರಾಡಿದ್ದೀರಿ. ಏನು ಬರಲಿ ನಾನು ನೋಡ್ಕೊಳ್ತೇನೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹೆಸರಿಗಿರೋ ನೀನು ಹಿಡಿಯೋ ಗಾಂಡೀವವನ್ನು ಹೊಡೆಯೋ, ನಾನು ನೋಡ್ಕೊಳ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಕ್ಷತ್ರಧರ್ಮದಂತೆ ನೀವು ಶತ್ರುಗಳನ್ನು ದಮನ ಮಾಡಿದ್ದೀರಿ. ಅದನ್ನು ಯೋಚನೆ ಮಾಡಬೇಡ. ಅರಣ್ಯಕ್ಕೆ ಹೋಗೋ ಯೋಚನೆಯನ್ನು ಬಿಡು. ಭೀಮನಿಗೆ ಪಟ್ಟಾಭಿಷೇಕ ಮಾಡೋ ಯೋಚನೆಯನ್ನು ಕೂಡ ಬಿಡು. ಹಿಂದಿನವರು ರಾಜರಿಗೆ ಬಂದೇ ಬರುತ್ತೆ. ಪಾಪ ಪುಣ್ಯ ಎರಡೂ ಕೂಡ ಮಿಶ್ರವಾಗಿಯೇ ಇರುತ್ತೆ. ಕೆಲವು ಜಾಗದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಕೆಸರು ತುಳಿಬೇಕು, ಕಾಲು ತೊಳ್ಕೋಬೇಕು. ಪಾಪ ಬರುತ್ತೆ, ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಪೂರ್ವಿಕರು ಎಲ್ಲರೂ ಕೂಡ ಅನೇಕ ಯಾಗವನ್ನು ಮಾಡಿ ಬಹಳ ಕೀರ್ತಿಯನ್ನು ಪಡೆದರು. ಸಕಲ ಪಾಪವನ್ನು ಕೂಡ ಪರಿಹಾರ ಮಾಡಿಕೊಂಡ್ರು. ಇನ್ನು ಪೂರ್ವಿಕರಂತೇನೆ ನೀನು ಕೂಡ ಯಾಗವನ್ನು ಮಾಡಿ ನಿನಗೆ ಬಂದಿರುವಂತಹ ದೋಷವನ್ನು ಕಳ್ಕೋ. ಆದೊಡೆ ತವಾನುಗ್ರಹ ಪ್ರಭಾವದೊಳ್ ಶುಚಿಯಾಗಿ ಬಾಳ್ದ ಪೆನಾದೊಡೆ ಇನ್ನು ಮೇದಿನಿಯ ನಾನೆ ಪಾಲಿಸುವೆನು. ಈ ಗೋತ್ರ ಹತ್ಯಾದೋಷಂ ಏತರಿಂ ಪೋಪುದು
ಆಚರಣಂ ತಿಳಿಪಿ ರಾಜಕುಲದ ನೃಪರ ಸಾಧು ಚಾರಿತ್ರಂ ಎನ್ನಿಂದೆ ಸೊಗಡಾಗದಂತೆ ಆದರಿಸಿ ನೀವೆ ಕಾರುಣ್ಯದಿಮ್ಮಾಲ್ಪುದು ಶುಭೋದಯವನೆನಗೆಂದು ಕೈ ಮುಗಿಯೇ ಧರ್ಮಜಂಗ ಮುನಿಪನಿಂತೆಂದನು. ತಪ್ಪಾಯಿತು ಸ್ವಾಮಿ, ನಾನು ಮಾಡಿರೋ ದೋಷ ಹೋಗುತ್ತೆ, ಯಜ್ಞಯಾಗಾದಿಗಳಿಂದ ಈ ಗೋತ್ರಹತ್ಯ ದೋಷ ಹೋಗುತ್ತೆ. ಅಂಥ ಯಾಗ ಇದೆಯೇ, ಅನುಗ್ರಹವಾಗಬೇಕು. ಅಂಥ ಯಾಗ ಇದ್ದು ನನ್ನ ದೋಷವೆಲ್ಲ ಹೋಗೋದಾದರೆ ನಾನೇ ಭೂಮಿಯನ್ನು ನಾನು ಪಾಲನೆ ಮಾಡ್ತೇನೆ. ಅದನ್ನು ತಿಳಿಸಿ ಹಿಂದೆ ಯಾವ ಯಾವ ರಾಜರು ಏನೇನು ಯಾಗವನ್ನು ಮಾಡಿದ್ದರು, ನಾನು ಯಾವ ಯಾಗವನ್ನು ಮಾಡಿದರೆ ನನ್ನ ಗೋತ್ರಹತ್ಯ ದೋಷ ಹೋಗಿ ನನ್ನ ಚಾರಿತ್ರ್ಯ, ನನ್ನ ಧರ್ಮ, ನನ್ನ ಸತ್ಯ ಉಳಿಯುತ್ತೆ ಅಂಥದ್ದನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ವೇದವ್ಯಾಸರು ಅವನಿಗೆ ಧೈರ್ಯ ಬರುವಂತೆಯೇ ಹೇಳ್ತಾ ಇದ್ದಾರೆ. ಧರ್ಮಮೂರ್ತಿ ಶ್ರೀರಾಮಚಂದ್ರನೇ ಇದ್ದಾನಲ್ಲ, ರಾವಣ ವಧೆಯನ್ನು ಮಾಡಿ ಮಹಾಬ್ರಹ್ಮಹತ್ಯೆ ಎಣಿಕೆ ಬೇಡಲೆ ಮಗನೇ ರಾಘವಂ ಪಿಂತೆ ರಾವಣನಮ್ಮಥಿಸಿ ವಾಜಿ ಮೇಧದೊಳ್ ಪಾರ್ವರಂ ತಣಿಪಿದಂ ನೀನು ಮಂತೆ ಆ ಮಹಾಧ್ವರವನೆತಗಲ್ ನಿನಗೆ ಮೂ ಜಗದೊಳು ಎಣೆಯಿಲ್ಲ ಎನಲ್ಕೆ ಎಂತು ಮಾಲ್ಪೆ ನಾನು ಆವಲಕ್ಷಣದ ಹಯಮದಕ್ಕೆ ಅದಕ್ಕೆ ಋತ್ವಿಜರೆನಿಬರು ಎನಿಸು ದಕ್ಷಿಣೆಗಳು ಅದರಂತಮಂ ವಿಸ್ತರಿಸವೇಳ್ಬುದೆನೆ ಶುಕತಾತ ನಿಂತೆಂದನು. ಖಂಡಿತ ಸಕಲ ದೋಷವೂ ಹೋಗುತ್ತಪ್ಪ. ಶ್ರೀರಾಮಚಂದ್ರ ರಾವಣನ ವಧೆಯನ್ನು ಮಾಡಿ 10 ಅಶ್ವಮೇಧ ಯಾಗವನ್ನು ಮಾಡಿದ. ರಾವಣ ಸಾಮಾನ್ಯನಲ್ಲ, ಬ್ರಹ್ಮನ ಪೌತ್ರ, ಬ್ರಹ್ಮನ ಮಗ ವಿಶ್ರವಸ್ಸು ಅವನ ಮಗ, ಬ್ರಹ್ಮನ ಮೊಮ್ಮಗನೇ ಆಗಬೇಕು. ಬ್ರಹ್ಮವಂಶದಲ್ಲಿ ಬಂದಿದ್ದಾನೆ, ಸಕಲ ವೇದವನ್ನು ಕೂಡ ಅಧ್ಯಯನ ಮಾಡಿದ್ದಾನೆ, ಸಾಮವೇದದಲ್ಲಿ ಪಾರಂಗತನಾಗಿದ್ದಾನೆ, ಶಿವಪೂಜಾ ಧುರಂಧರ, ಆತ್ಮಲಿಂಗವನ್ನೇ ತಂದಿದ್ದಾನೆ. ಅಂತಹ ಮಹಾಬ್ರಾಹ್ಮಣ, ಅಂತಹ ರಾವಣನ ಹತ್ಯವೇ ಈ ಅಶ್ವಮೇಧ ಯಾಗದಿಂದ ಹೋಗಿದೆ. 11 ಅಕ್ಷೋಹಿಣಿ 18 ಅಕ್ಷೋಹಿಣಿ ಸೈನ್ಯ ಹೋಯ್ತಲ್ಲ ಅಂತ ನೀನು ಕೇಳಬಹುದು. ನಿನ್ನ ಸೈನ್ಯ 18 ಅಕ್ಷೋಹಿಣಿ ಆದರೆ ರಾವಣನ ಸೈನ್ಯ ಕೋದಂಡ ಘಂಟಾರವಹ 3 ಮುಹೂರ್ತ ಕಾಲ ಶ್ರೀರಾಮಚಂದ್ರನ ಕೋದಂಡ ಕಿಣಿ 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 ಅಂತ ಹೇಳಿ ಆ ಘಂಟಾರವ ಸದ್ದಾಗ್ತಾ ಇತ್ತಂತೆ. ಒಂದು ಸಾರಿ ಕಿಣಿ ಅಂತ ಅಂದ್ಬಿಟ್ರೆ 1 ಕೋಟಿ ಸೈನ್ಯ ಹೋಯಿತು ಅಂತ. 3.5 ಮುಹೂರ್ತ ಕಾಲ ಆ ಘಂಟೆ ಕೋದಂಡದ ಧ್ವನಿ, ಆ ಘಂಟಾ ಧ್ವನಿ ಬರ್ತಾ ಇತ್ತು ಅಂತಂದರೆ ಎಷ್ಟು ಅಕ್ಷೋಹಿಣಿ ಸೈನ್ಯ ಅವನಲ್ಲಿ ಇದ್ದಿರಬಹುದು, ಎಷ್ಟು ಹನನ ನಡೆದಿರಬಹುದು. ಇದಕ್ಕಿಂತ ಹೆಚ್ಚಾದ ಗೋತ್ರ ಹತ್ಯೆ ನಡೆದಿದೆ, ಮಹಾಬ್ರಹ್ಮಹತ್ಯೆ ನಡೆದಿದೆ. ಅಂಥದ್ದು ಕೂಡ ಅಶ್ವಮೇಧ ಯಾಗದಿಂದ ಪರಿಹಾರವಾಗಿದೆ. ಅದಕ್ಕೆ ರಾಮನೇ ಉದಾಹರಣೆ. ರಾಮ ಮಾಡಿದನೆ, ಮಹಾಬ್ರಹ್ಮಹತ್ಯೆ ಅವನಿಗೆ ಬಂದಿತ್ತೆ, ರಾಮ ಯಾಗವನ್ನು ಮಾಡಿದ್ನೆ. ಮಹರ್ಷಿ ಅಶ್ವಮೇಧ ಯಾಗ ಅಂತ ಇದ್ದೀವಿ, ಅದರ ಕ್ರಮ ಹೇಗೆ, ಅದನ್ನು ಹೇಗೆ ಮಾಡಲಿ, ಎಷ್ಟು ದ್ರವ್ಯ ಇಟ್ಕೊಳ್ಬೇಕು, ಋತ್ವಿಜರು ಎಷ್ಟು ಜನ, ಹೇಗೆ ಆರಂಭ ಮಾಡಬೇಕು, ನಿಯಮ ಏನು ಅಂತ ಮತ್ತೊಮ್ಮೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಸ್ವಚ್ಛವಾದ ಧವಳ ಕಾಂತಿಯಿಂದ ಅಶ್ವ ಕೂಡಿರಬೇಕು. ಸ್ವಚ್ಛತರ ಧವಳಾಂಗದ ಅತಿ ಮನೋಹರ ಪೀತ ಪುಚ್ಛದ ಸುಗಮನದ ಒಂದೇ ಕಿವಿಯೊಳೆಸೆವ ನೀಲಚ್ಛವಿಯ ಕೋಮಲ ತುರಂಗಮಂ ಸಾಧಿಸಿ ಮಹಾಕ್ರತುವನಾಂಜರಿಬೊಡೆ ಇಚ್ಛೆಗೈದು
ಉರೆ ಸಕಲ ಮೇದಿನಿ ತಳವನು ಏಕಚ್ಛತ್ರದಿಂ ಪಾಲಿಸುವ ನರೇಶ್ವರನವಂ ಅವಂಗಚ್ಛಿದ್ರಮಾಗಿ ನಡೆವುದು ಭೂಪಕುಲ ದೀಪಕೆ ಅದರ ಮಾಳ್ಕೆಗಳನ್ನು ಶ್ವೇತ ಶುಭ್ರವಾದ ಕುದುರೆ ಆಗಬೇಕು. ಅದರ ಬಾಲ ಮನೋಹರವಾಗಿ ಹಳದಿ ಬಣ್ಣದಿಂದ ಬಾಲ ಕೂಡಿರಬೇಕು. ಒಳ್ಳೆಯ ಗಮನ, 4 ಕಾಲಿನಲ್ಲಿ ಪಟ್ಟಿಲ್ಲದೇನೆ ಕುಂಟಿಲ್ಲದೇನೆ ನಡೀಬೇಕು. ಒಂದು ಕಿವಿ ಮಾತ್ರ ನೀಲಿ ಬಣ್ಣದಿಂದ ಕೂಡಿರಬೇಕು. ಇಂತಹ ಕುದುರೆಯನ್ನು ಸಾಧಿಸಿ ಪಡೆಯಬೇಕು. ಸುಲಭವಾಗಿ ಸಿಕ್ಕುವಂತಹದ್ದಲ್ಲ, ಕೆಲವು ರೂಪಗಳೊಂದು ಇರುತ್ತೆ. ಇದನ್ನು ಸಾಧನೆ ಮಾಡಿ ಇಂತಹ ಕುದುರೆಯನ್ನು ಪಡೆದು ಮಹರ್ಷಿಗಳನ್ನು ಬರಮಾಡಿಕೊಂಡು ಋತುಜರನ್ನು ಬರಮಾಡಿಕೊಂಡು ಅಶ್ವಮೇಧ ಯಾಗವನ್ನು ಮಾಡಿದರೆ ಸಕಲ ದೋಷವೂ ಕೂಡ ಪರಿಹಾರವಾಗಿ ನೀನು ಧರ್ಮಾತ್ಮನಾಗ್ತೀಯಾ ಅಂಥೇಳಿ ಕೇಳೋಣ. ಆಯಿತು, ಕುದುರೆಯನ್ನು ಹೇಳಿದಿರಿ, ಇದಕ್ಕೆ ಋತುಜರು ಎಷ್ಟು ಜನ ಬೇಕು, ದಕ್ಷಿಣೆ ಹೇಗೆ ಅಂತ ಪ್ರಶ್ನೆ ಮಾಡಿದಾಗ 20,000 ಜನ ಋತುಜರು ಬೇಕು. ಸತ್ಯ ಶೌಚಾಚಾರ ಕುಲ ವೇದ ಶಾಸ್ತ್ರ ಪಾಂಡಿತ್ಯದ ಸುವಿಪ್ರರು 20,000ಕ್ಕೆ ನೈಪಥ್ಯ ವಸ್ತ್ರಾದಿ ಪೂಜೆಗಳಿಂದ ಸತ್ಕರಿಸಿ 20,000 ವಿಪ್ರರಿಗೆ ನೈಪಥ್ಯ ವಸ್ತ್ರಾದಿ ಪೂಜೆಗಳಿಂದ ಸತ್ಕರಿಸಿ ಬೇರೆ ಬೇರವರ ವರ್ಗೆ ಪ್ರತ್ಯೇಕ ಒಂದೊಂದು ಬಳ್ಳ ಮುಕ್ತ ಫಲವನು ಅತ್ಯಧಿಕ ಹಯಗಜರಥಂಗಳೊಂದೊಂದನು ಔಚಿತ್ಯ ಸಾಲಂಕಾರ ಗೋ ಸಹಸ್ರವನು ಒಂದು ಭಾರ ಪೊನ್ನಂ ಕೊಡುವುದು. ಯಜ್ಞದ ಆರಂಭದಲ್ಲಿ 20,000 ಜನ ವಿದ್ವಾಂಸರನ್ನು ಬರಮಾಡ್ಕೋಬೇಕು. ಅವರೆಲ್ಲರಿಗೂ ಕೂಡ ಮಧುಪರ್ಕ ಪೂಜೆಯನ್ನು ಮಾಡಬೇಕು. ನೇಪಥ್ಯ ವಸ್ತ್ರಾದಿಗಳನ್ನೆಲ್ಲ ಕೊಡಬೇಕಂತೆ. ನೇಪಥ್ಯ ಸೊಳ್ಳೆ ಬರ್ತೇನೋ, ನೇಪಥ್ಯ ವಸ್ತ್ರಾದಿಗಳನ್ನೆಲ್ಲ ಕೊಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಬಳ್ಳ ಮುಕ್ತಾಫಲವನ್ನು ಸುರಿದು ಒಂದು ಹೊರೆ ತೂಕ, ಒಂದು ಭಾರ ಸುವರ್ಣ. ಭಾರ ಅಂದರೆ ಆಗಿನ ಕಾಲದ ತೂಕದ ಬಟ್ಟು, ಮಣ ಅಂತಿಗೆಲ್ಲ ಹೇಳ್ತಾರಲ್ಲ, ಅಥವಾ ಒಬ್ಬ ಮನುಷ್ಯ ಹೊರುವಷ್ಟು ಭಾರ, ಅಷ್ಟು ತೂಕದ ಸುವರ್ಣವನ್ನು ಕೊಟ್ಟು ಒಂದು ಬಳ್ಳ ಮುತ್ತನ್ನು ಅವರ ಪಾದದ ಮೇಲೆ ಸುರಿದು ಬಿಟ್ಟು ಅಂಥ ಸಭೆಯಲ್ಲಿ ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಕುಲಾಚಾರ ಸಂಪನ್ನರಾದ ಬ್ರಹ್ಮವೃಂದದಲ್ಲಿ ಸನ್ನುತ ಕುಲಾಚಾರ ಗುಣ ವೇದ ಶಾಸ್ತ್ರ ಸಂಪನ್ನ ಭೂಸುರರನಿಬರು ಈ ತೆರೆದ ಸೌಖ್ಯತರ ಮನ್ನಣೆಗಳಂ ಪಡೆದು ಸಭೆಯಾಗಿ ಕುಳ್ಳಿದ್ದು ಅನುಜ್ಞೆಯಂ ಕೊಟ್ಟ ಬಳಿಕ ಇನ್ನು ಮೇದಿನಿಯೊಳಾರಾದೊಡಂ ನಿಡುಕುಳ್ಳೊಡೆ ಉನ್ನತ ಪರಾಕ್ರಮಿ ತಡೆಯಲಿ ವಾಜಿಯನು ಎಂದು ತನ್ನ ಬಿರುದಂ ಬರೆದು ಪೊಂಬಟ್ಟಮಂ ಕಟ್ಟಿ ಬಿಡುವುದಾಹಯದ ಫಣೆಗೆ. 20,000 ಜನ ಪಂಡಿತರಿರುವ ಒಂದು ಸದಸ್ಸನ್ನು ಏರ್ಪಾಡು ಮಾಡಿ ಅದಕ್ಕೆ ಬಲವೊಂದು ಪ್ರದಕ್ಷಿಣೆ ಮಾಡಿ ಅವರಿಗೆಲ್ಲ ಸಂತೋಷಗೊಳಿಸಿಬಿಟ್ಟು ಕಡೆಯಲ್ಲಿ ಯಜ್ಞಕ್ಕೆ, ಅಶ್ವಮೇಧ ಯಾಗಕ್ಕೆ ಅನುಜ್ಞೆಯೇ ಅಂತ ಅವರ ಅನುಜ್ಞೆಯನ್ನು ಪಡಿಬೇಕು. ಅನುಜ್ಞೆಯನ್ನು ಪಡೆದ ಮೇಲೆ ಕುದುರೆಯ ಹಣೆಯ ಮೇಲೆ ಪೊಂಬಟ್ಟಮಂ ಕಟ್ಟಿ ಸುವರ್ಣ ಲೇಖನ ಸುವರ್ಣದ ಪಟ್ಟಿಯನ್ನು ಕಟ್ಟಿ ತನ್ನ ಬಿರುದು ಬಾವಲಿಗಳನ್ನೆಲ್ಲ ಅದನ್ನು ಬರೆದು ಬಿಟ್ಟು ಭೂಮಿಯ ಮೇಲೆ ಯಾರಾದರೂ ಕೂಡ ಪರಾಕ್ರಮಗಳಿದ್ದರೆ ಈ ಕುದುರೆಯನ್ನು ತಡೆಯಬಹುದು, ಈ ಕುದುರೆಯನ್ನು ಕಟ್ಟಬಹುದು ಅಂತ ಹೇಳಿ ಆ ಹಣೆಯಲ್ಲಿ ಒಂದು ಪಟ್ಟಿಯನ್ನು ಕಟ್ಟಬೇಕು. ಅಂಥ ಕುದುರೆಯನ್ನು ಬಿಡಬೇಕು. ಆ ಕುದುರೆ ಬಿಟ್ಟು 1 ವರ್ಷ ಪರ್ಯಂತ ತಾನೇ ಕಂಡ ಕಡೆಗೆ ತೆರಳಂತೆ ಅದರ ಸಂಗಡಂ ಭೂಕಾಂತ ಸೂದುಗಳ್ ಫಲಬರು ಅಡಿಗಡಿಗೆ ಮಣಿಕನಕ ರಾಶಿಗಳ ಸುರಿದು ಲೋಕಮಂ ತಣಿಸುತ್ತೈತರನು ಅಖಿಲ ದೆಸೆಯೊಳ್ ಅದನಾಕೆ ವಾಳರ್ತಡೆಯ ಬಿಡಿಸಬೇಕು.
ಅನಿಬರಿಮ್ಮೂಕದೊಡೆ ಕರ್ತೃತಾನಾದೊಡಂಪೋಗಿ ನಡೆಸುವುದು ಬಲಿಕಾಹಯವನು. ಒಂದು ವರ್ಷ ಕಾಲ ಆ ಕುದುರೆಯನ್ನು ಹಗುರವಾಗಿ ಬಿಟ್ಟು ಕಳಿಸ್ಬಿಡಬೇಕು. ಅದರ ಜೊತೆಯಲ್ಲಿ ರಾಜಕುಮಾರರು ಹೋಗಬೇಕು. ಕುದುರೆ ಎಲ್ಲಿ ಕಾಲಿಡುತ್ತೋ ಅದರ 4 ಕಾಲಿನ ಮೇಲೆ ನವರತ್ನಗಳನ್ನು ಸುರಿಬೇಕು. ಸಮೀಪದಲ್ಲಿರೋ ಬಡಬಗ್ಗರು ಯಾರು ಬೇಕಾದರೂ ಆರಿಸ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಸುರಿಯೋರು. ಕುದುರೆ ಹೆಜ್ಜೆ ಇಟ್ಟ ಜಾಗದಲ್ಲಿ ನವರತ್ನಗಳನ್ನು ಸುರಿತಾ ಹೋಗಬೇಕು ರಾಜಕುಮಾರರು. ಅದನ್ನು ಬಡಬಗ್ಗರು ಎಲ್ಲರೂ ಕೂಡ ಆರಿಸ್ಕೊಳ್ಬೇಕು. ಕುದುರೆ ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು. 1 ವರ್ಷ ಕಾಲ ತಿರುಗಿದ ಮೇಲೆ ಆ ಕುದುರೆಯನ್ನು ಮತ್ತೆ ಊರಿಗೆ ತಾನಿರೋ ಜಾಗಕ್ಕೆ ಆ ಕುದುರೆಯನ್ನು ತರಬೇಕು. ಹೀಗೆ 1 ವರ್ಷ ನಡೆದ ಮೇಲೆ ಆ ವರ್ಷ ನಡೆಯೋವರೆಗೆ ಕುದುರೆಯ ಬೆಂಗಾವಲಿಗೆ ಜನ ಹೋಗಿರ್ತಾರೆ. ಈ ಕಡೆ ಅಧ್ವರ ದೀಕ್ಷಿತನಾಗಿ ಯಜಮಾನ ಇಂತಾಹಯಂ ತಾನೆ ಮೇದಿನಿಯೊಳು 1 ವರುಷಂ ತಿರುಗಿ ತನ್ನಿಲೆಗೆ ಬಂದು ನಿಲುವಲ್ಲಿ ಪರ್ಯಂತಂ ಅಸಿಪತ್ರಮೆಂಬ ಉರುತರಂ ಆಚರಿಸುತ್ತಿದ್ದು ಆ ಮಖವನು ಮುಂತೆ ವೇದೋಕ್ತದಿ ಮಾಲ್ಪುದು ಇದರಂದಮಿದು ಕುಂತಿ ಕುಮಾರ ನೀನಾರ್ಪಡುಜ್ಜುಗಿಸನಲ್ ಚಿಂತಿಸುತ್ತೇ ನುಡಿದನೊಯ್ಯನೆ ಧರಿತ್ರಿ ತಳಾಧಿಪನು ತಪೋಧನದೊಳು. 1 ವರ್ಷ ಕುದುರೆ ತಿರುಗಿ ಬರುವವರೆಗೂ ಯಜ್ಞ ದೀಕ್ಷಿತನಾಗಿ ಅಸಿಪತ್ರ ವ್ರತ ಅಂತ ಅನೇಕ ನಿಯಮಗಳನ್ನು ಹೇಳ್ತಾರೆ. ಒಂದೊಂದು ತಿಂಗಳು ಕೂಡ ಒಂದೊಂದು ವ್ರತವನ್ನು ಮಾಡಬೇಕು. ಈ ಅಸಿಪತ್ರ ವ್ರತ ಅನ್ನೋದು ಇಡೀ ವರ್ಷವೂ ಸಂವತ್ಸರವೂ ಕೂಡ ಮಾಡ್ತಕ್ಕಂಥದ್ದು. ಪತಿ ಪತ್ನಿಯರು ಒಂದೇ ಶಾಲೆಯಲ್ಲಿ ಮಲಗಬೇಕು. ಯಾರು ಯಜ್ಞ ದೀಕ್ಷಿತನೋ ಅವರು ಒಂದೇ ಮಂಚದಲ್ಲಿ ಮಲಗಬೇಕು. ಬ್ರಹ್ಮಚರ್ಯದಲ್ಲಿ ಇರಬೇಕು. 1 ವರ್ಷ ಕಾಲ ಬ್ರಹ್ಮಚರ್ಯದಲ್ಲಿದ್ದು ಹಸಿಪತ್ರ ವ್ರತವನ್ನು ಮಾಡ್ತಾ ಮೈಗೆಲ್ಲ ನವನೀತ ಲಿಪ್ತರಾಗಿ ಜಿಂಕೆಯ ಚರ್ಮವನ್ನು ಪರಿಧಾನ ಮಾಡಿಕೊಂಡು ಕುದುರೆಯ ನಿರೀಕ್ಷಣೆಯಲ್ಲೇ ಇರಬೇಕು. ಆವತ್ತಿನ ಹೋಮ ಇಷ್ಟಿಗಳು ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡ್ತಾ ಇರೋದು. ಕುದುರೆ ಬಂದ ಮೇಲೆ ಮುಖ್ಯವಾದ ಯಾಗ ಶುರುವಾಗುತ್ತೆ. ಅಲ್ಲಿಯವರೆಗೆ ಅಲ್ಲಿ ತನಕ ದಿವಸವೂ ಕೂಡ ಸಾಧಾರಣವಾದ ಕ್ಷುದ್ರ ತೈಲಗಳು ಇಷ್ಟಿಗಳು ನಡೀತಾ ಇರುತ್ತೆ. ಅದನ್ನೆಲ್ಲ ಮಾಡ್ತಾ ಇರಬೇಕು. ಹೀಗೆ ವ್ರತದಿಂದ ಇರಬೇಕು ಅಂತೇಳಿ ಧರ್ಮಮೂರ್ತಿ ಇಂಥ ಅಶ್ವಮೇಧ ಯಾಗವನ್ನು ಮಾಡಪ್ಪ ಅಂದಾಗ ಮಹರ್ಷಿಗಳೇ ಮಾಡಿದಾಗ ಆಯಿತು ಸ್ವಾಮಿ ಅಂದ. ಕೈ ಮುಗಿದು ಬಿಟ್ಟು ಮಾಡಿದಾಗ ಆಯಿತು ಸ್ವಾಮಿ. ಯಾಕಪ್ಪ ನೀವು ಹೇಳೋ ದ್ರವ್ಯ ಕುದುರೆ ಅರಣ್ಯದಲ್ಲಿ ಹೋಗ್ತಾ ಇದ್ದರೆ ಗೊರಸಿಗೆಲ್ಲ ಸುವರ್ಣ ಸುರಿಬೇಕು ಅಂತ ಇದ್ದೀರಿ. ನೀವು ಹೇಳೋಷ್ಟು ದ್ರವ್ಯ ನನ್ನಲ್ಲಿದೆಯೇ? ಕೌರವ ಹೀರಿಬಿಟ್ಟಿದ್ದಾನೆ. 12 ವರ್ಷ ಹೀರಿ ಇಡೀ ಜನಗಳನ್ನು ಪ್ರಜೆಗಳನ್ನೆಲ್ಲ ಪೊಳ್ಳಾಗಿ ಮಾಡಿದ್ದಾನೆ. ಕಳೆದ ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಸರ್ವಸ್ವವನ್ನು ಲೂಟಿ ಮಾಡಿ ಎಲ್ಲ ಧ್ವಂಸವಾಗಿ ಹೋಗಿ ಪ್ರಜೆಗಳಿಲ್ಲ, ಸೈನ್ಯ ಇಲ್ಲ, ಐಶ್ವರ್ಯ ಇಲ್ಲ, ಎಲ್ಲ ರಸವನ್ನು ಹೀರಿದ ಕಬ್ಬಿನ ಸಿಟ್ಟೆಯಂತೆ ಅಳಿದು ಉಳಿದವರು ಒಬ್ಬೊಬ್ಬರು ಆಗಿದ್ದಾರೆ. ಇಂಥ ರಾಜ್ಯದಲ್ಲಿ ನೀವು ಹೇಳಿದ ಈ ಯಾಗವನ್ನು ದ್ರವ್ಯಮೆನಗಿಲ್ಲ ಮುನಿಪ ದ್ರವ್ಯಮೆನಗಿಲ್ಲ ಮೇದಿನಿಯೋಳ ಅರಸುವೊಡೆ ಕೌರವ್ಯರಿಂದಿಲೆ ನೊಂದುದು ಇನಿತು ಲಕ್ಷಣಮುಳ್ಳ ದಿವ್ಯಹಯಮಿಲ್ಲ ಸೋದರರ ಆಕವದೊಳಲಸಿದ ಸಹಾಯಗಳಿಲ್ಲ ಸವ್ಯಸಾಚಿಯ ಮಿತ್ರನಿಲ್ಲ ಸವ್ಯಸಾಚಿಯ ಮಿತ್ರನಿಲ್ಲ ತನಗಧ್ವರಂ ವ್ಯಸನಮೆಂತೊಡರ್ಪುದು ಪೇಳಿಮೆನಲು ವೇದಂ ವ್ಯಾಸ ಮುನಿವರಂ ಕರುಣದಿಂದ ಆಯುಧಿಷ್ಠಿರ ನೃಪನೊಳಿಂತೆಂದನೋ
ಕೌರವರು ಎಲ್ಲವನ್ನೂ ಕೂಡ ಸವಸಿಬಿಟ್ಟಿದ್ದಾರೆ. ತಾವು ಹೇಳಿದ ಲಕ್ಷಣಯುಕ್ತವಾದ ಕುದುರೆ ಇಲ್ಲ. ಸೋದರರು ಯುದ್ಧ ಮಾಡಿ ಸೋತು ಸೊಪ್ಪಟ್ಟೆಯಾಗಿದ್ದಾರೆ. ಒಂದು ದಿವಸ ವಿಶ್ರಾಂತಿ ಸಿಕ್ಕತ್ತೆ ಅಂತ ಕಾಯ್ತಾ ಇದ್ದಾರೆ. ಸಹಾಯವಿಲ್ಲ ನನಗೆ. ಸವ್ಯಸಾಚಿಯ ಮಿತ್ರ ಇಲ್ಲಿಲ್ಲ. ಕೃಷ್ಣನೂ ಕೂಡ ಪರಮಾತ್ಮನೂ ಇಲ್ಲಿಲ್ಲ. ಒಂದು ಮಾತು ಕೇಳ್ಬಿಡೋಣ ಅಂತಂದರೆ ಪರಮಾತ್ಮನೂ ಕೂಡ ಸನಿಹದಲ್ಲಿ ಇಲ್ಲ. ಇಂತಹ ವ್ರತವನ್ನು ಮಾಡುವಂತಹ ಶಕ್ತಿ ನನಗಿದೆಯೋ ಇಲ್ಲವೋ ಅಂತ ಅದು ಬೇರೆ ಯೋಚನೆಯಾಗಿದೆ. ಹೀಗೆಲ್ಲ ಇದ್ದು ಕುದುರೆ ಕಾಣ್ತಾ ಇಲ್ಲ, ದ್ರವ್ಯ ಇಲ್ಲ, ಐಶ್ವರ್ಯ ಇಲ್ಲ, ಭೀಮಾದಿಗಳು ಸುಸ್ತಾಗಿದ್ದಾರೆ, ಸಹಾಯ ಇಲ್ಲ, ಕೃಷ್ಣನೂ ಕೂಡ ಸಮೀಪದಲ್ಲಿಲ್ಲ. ಇಂಥ ಯಾಗ ನನ್ನಿಂದ ಆಗತ್ಯೆ ಅಂತ ಹೇಳಿಬಿಟ್ಟು ಧರ್ಮರಾಜ, ನಾನು ಹೇಳಿದ್ದೆ ಸರಿ, ಮುಂಚೆ ಹೇಳಿದ್ದೆ ಸರಿ, ಅರಣ್ಯವೇ ನನಗೆ ಗತಿ, ವನವಾಸವೇ ಅಂದಾಗ ಧರ್ಮಮೂರ್ತಿ ಚಿಂತೆ ಮಾಡಬೇಡಪ್ಪ, ನಿನಗೆ ಐಶ್ವರ್ಯ ತಾನೇ ಬೇಕು, ಕುದುರೆ ತಾನೇ ಬೇಕು, ಸಹಾಯ ತಾನೇ ಬೇಕು ನಿನಗೆ. ರಾಯ ನೀನಿದಕ್ಕೆ ಚಿಂತಿಸಬೇಡ, ಧನಮಂ ಸಹಾಯಮಂ ತುರಗಮಂ ತೋರುವೆಂ. ಮರುತನೆಂಬ ಆಯುಗದ ನೃಪನು ಅಶ್ವಮೇಧಮಂ ಮಾಡಿ ಬಹು ಕನಕಮಂ ಭೂಸುರರ್ಗೆ ಈಯನು. ಅವರೊಯ್ಯುತೆ ಎಡೆಯೊಳಗಲಸಿ ಬಿಟ್ಟರು ಅಪ್ರಿಯದಿಂದ ವಸ್ತುವನು. ಆ ವಸ್ತುವಿದ ಹಿಮಾಲಯದೊಳು ಅದಗಾಯಾಸಮಂ ಪಿರಿದಿಲ್ಲ. ತಂದು ನೀನುಪಯೋಗಿಸೆನಲು ಅರಸ ನಿಂತೆಂದನು. ಧನವನ್ನು ತೋರಿಸ್ತೇನೆ, ಸಹಾಯವನ್ನು ತೋರಿಸ್ತೇನೆ, ಕುದುರೆ ಇರೋ ಜಾಗವನ್ನು ಕೂಡ ನಿನಗೆ ಹೇಳ್ತೇನೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಮರುತ ಎಂಬ ರಾಜ 12 ವರ್ಷದ ಒಂದು ಮಹಾಯಾಗವನ್ನು ಮಾಡಿ ಆನೆ ಸೊಂಡ್ಲ ಗಾತ್ರ ದಿವಸವೂ ಸತತವಾಗಿ ಪೂರ್ಣಾಹುತಿ ಆಗ್ತಾ ಇರಬೇಕಂತ. ಯಜ್ಞ ವೇದಿಯ ಮೇಲೆ ಆನೆ ಸೊಂಡ್ಲ ಗಾತ್ರ ತುಪ್ಪ ಯಾವಾಗಲೂ ಇಳಿಯಬೇಕು. ಅಂತಹ 12 ವರ್ಷ ಕಾಲ ಅಂತಹ ಒಂದು ಯಾಗವನ್ನು ಮಾಡಿದ್ದ. ಆ ಯಾಗದಲ್ಲಿ ಅದು ಎಷ್ಟು ದಕ್ಷಿಣೆಯನ್ನು ಕೊಟ್ಟೋ, ಎಷ್ಟು ಜನ ಬ್ರಾಹ್ಮಣರು ಸೇರಿದ್ರೋ, ಆಸೆಗೆ ದೊಡ್ಡ ದೊಡ್ಡ ಗಂಟು ಮಾಡಿ ತುಂಬಿಕೊಂಡು ಹೋಗ್ತಾ ಇದ್ರು. ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಹೋಗೋದ್ರಲ್ಲಿ ಭಾರವಾಗ್ತಾ ಇತ್ತು. ಅಲ್ಲಲ್ಲಲ್ಲೇ ಬಿಸಾಕಿ ಹೋಗ್ತಾ ಇದ್ರು. ಹಿಮೋತ್ಪರ್ವತ ಸಮೀಪದಲ್ಲಿ ಆ ಬ್ರಾಹ್ಮಣರು ಬಿಟ್ಟು ಹೋದಂತಹ ಐಶ್ವರ್ಯದ ರಾಶಿ, ತಮಗೆ ಬೇಡ ಅಂತ ಹೇಳಿ ಹೆಚ್ಚಾಗಿ ಬಿಟ್ಟು ಹೋದ ಐಶ್ವರ್ಯದ ರಾಶಿ ಇದೆ. ಆ ಜಾಗ ನಾನು ತೋರಿಸ್ತೇನೆ, ಅದನ್ನು ತಂದು ನೀನು ಯಾಗವನ್ನು ಮಾಡಬಹುದು ಅಂದಾಗ ಧರ್ಮರಾಜ ನಕ್ಕು ಬಿಟ್ಟಂತೆ. ಆ ನಗೋದರಲ್ಲೂ ಕೂಡ ಬಹಳ ಸಂಕಟದ ನಗುವನ್ನು ನಗ್ತಂತೆ. ಒಂದೊಂದು ಸಂದರ್ಭದಲ್ಲಿ ಬಹಳ ಕಷ್ಟವಾದಾಗ ಆ ತರಹ ನಗು ಬರುತ್ತೆ. ಅಂತಹ ನಗುವನ್ನು ನಕ್ಕನಂತೆ. ಧರ್ಮರಾಜನ ಮುಖವನ್ನು ವೇದವ್ಯಾಸರು ನೋಡಿದರು. ಮಹರ್ಷಿಗಳೇ, ನನಗೆ ಧರ್ಮವನ್ನು ಹೇಳ್ತಾ ಇದ್ದೀರಿ. ಕ್ಷತ್ರಿಯ ಯಾವಾಗಲೂ ದಾನ ಮಾಡಬೇಕು. ಈ ಯಾಗ ಮಾಡೋ ಶಕ್ತಿ ಇಲ್ಲ, ಅದಕ್ಕೆ ದಾನಕ್ಕೆ ಕೊಡೋಕೆ ನನ್ನ ಹತ್ರ ದಕ್ಷಿಣೆ ಇಲ್ಲ ಅಂತ ತಿಳಿಸಿದರೆ ಬ್ರಾಹ್ಮಣರ ಸೊತ್ತನ್ನು ತಗೊಂಡು ಯಾಗ ಮಾಡುವುದು ನನಗೆ ಹೇಳ್ತಾ ಇದ್ದೀರಾ? ಅಕಟ ಜಡಮತಿಗೆ ಮರುಳುಮ್ಮತವ ನಿತ್ತಿದೊಡೆ ಸುಕಲೆಯಪ್ಪುದೆ ಜಿಯ. ಜಡಮತಿಗೆ ಮರುಳುಮ್ಮತವ ನಿತ್ತಿದೊಡೆ ಸುಕಲೆಯಪ್ಪುದೆ ಜಿಯ. ಗೋತ್ರ ಸಂಹರಣ ಪಾತಕವನೊರಸುವ ಮಖವನು ಆ ವಿಪ್ರರೊಡವೆಗಿಂ ಮಾಡಲು ಜನಗಿಹ ಪರದೊಳು ಪ್ರಕಟ ಮೆನಿಪುವೆ ಕೀರ್ತಿ ಸದ್ಗತಿಗಳು. ಎನೆ ಮಗನೇ ಸಕಲ ಭೂಮಂಡಲಂ ದ್ವಿಜರದಲ್ಲವೇ ರಾಜನಿಕರವಂ ತರಿದಿಯನೇ ಪರಶುರಾಮನು ಈ ಧರೆಯನು ಅವನೀಸುರರ್ಗೆ.